ಗೆಳೆಯರೇ ನಮಸ್ಕಾರ. ಚಳಿಗಾಲ ಆರಂಭವಾದಂತೆಯೇ ಬಹುತೇಕ ಜನರು ಎದುರಿಸುವ ದೊಡ್ಡ ಸಮಸ್ಯೆಯೆಂದರೆ ಚರ್ಮ ಒಣಗುವುದು. ಚರ್ಮ ಬಿಗಿದುಕೊಳ್ಳುವುದು, ಬಿರುಕು ಬೀಳುವುದು, ಕೊರೆತ, ಕೆಂಪಾಗುವುದು, ಕೆಲವೊಮ್ಮೆ ಚರ್ಮ ಉದುರುವುದು ಕೂಡ ಈ ಕಾಲದಲ್ಲಿ ಸಾಮಾನ್ಯ. ವಿಶೇಷವಾಗಿ ಮುಖ, ಕೈ, ಕಾಲು, ತುಟಿ ಭಾಗಗಳಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತದೆ. ಚಳಿಗಾಲದಲ್ಲಿ ಗಾಳಿಯಲ್ಲಿ ತೇವಾಂಶ ಕಡಿಮೆಯಾಗುವುದರಿಂದ ಹಾಗೂ ಚಳಿಯಾದ ವಾತಾವರಣದಿಂದ ಚರ್ಮದ ನೈಸರ್ಗಿಕ ತೇವಾಂಶ ನಿಧಾನವಾಗಿ ಕಳೆದುಹೋಗುತ್ತದೆ. ಜೊತೆಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವ ಅಭ್ಯಾಸವು ಚರ್ಮದ ಮೇಲಿರುವ ರಕ್ಷಣಾತ್ಮಕ ಎಣ್ಣೆಯ ಪದರವನ್ನು ತೆಗೆದುಹಾಕುತ್ತದೆ. ಇದರ ಪರಿಣಾಮವಾಗಿ ಚರ್ಮ ಒಣಗಿದಂತೆ ಕಾಣುತ್ತದೆ ಮತ್ತು ಅಸಹನೀಯವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ಬರುವ ಗೊಂದಲ ಏನೆಂದರೆ ಚರ್ಮದ ಆರೈಕೆಗೆ ಎಣ್ಣೆ ಬಳಸಬೇಕಾ ಅಥವಾ ಲೋಷನ್ ಬಳಸಬೇಕಾ ಎಂಬುದು. ಎರಡೂ ಸಹ ಚರ್ಮದ ಆರೈಕೆಗೆ ಬಳಸಲಾಗುತ್ತದೆ, ಆದರೆ ಎರಡಕ್ಕೂ ತಮ್ಮದೇ ಆದ ಗುಣಲಕ್ಷಣಗಳು ಮತ್ತು ಪ್ರಯೋಜನಗಳಿವೆ. ಮೊದಲಿಗೆ ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳೋಣ. ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ, ಎಳ್ಳು ಎಣ್ಣೆ, ಆಲಿವ್ ಎಣ್ಣೆ ಇವುಗಳು ಚರ್ಮಕ್ಕೆ ಬಹಳ ಉಪಯುಕ್ತ. ಎಣ್ಣೆಗಳು ಚರ್ಮದ ಮೇಲ್ಭಾಗದಲ್ಲಿ ಒಂದು ರಕ್ಷಣಾತ್ಮಕ ಪದರವನ್ನು ನಿರ್ಮಿಸುತ್ತವೆ. ಇದರಿಂದ ಚರ್ಮದೊಳಗಿನ ತೇವಾಂಶ ಹೊರಹೋಗದಂತೆ ತಡೆಯಲಾಗುತ್ತದೆ. ತುಂಬಾ ಒಣಗಿದ ಚರ್ಮ ಇರುವವರಿಗೆ, ಬಿರುಕು ಬೀಳುವ ಚರ್ಮ ಇರುವವರಿಗೆ ಅಥವಾ ಚಳಿಗಾಲದಲ್ಲಿ ಕೈಕಾಲುಗಳು ಹೆಚ್ಚು ಒಣಗುವವರಿಗೆ ಎಣ್ಣೆ ಬಹಳ ಸಹಾಯಕ. ಸ್ನಾನಕ್ಕೂ ಮೊದಲು ಅಥವಾ ಸ್ನಾನದ ನಂತರ ಸ್ವಲ್ಪ ಎಣ್ಣೆಯನ್ನು ಚರ್ಮಕ್ಕೆ ಮೃದುವಾಗಿ ಮಸಾಜ್ ಮಾಡುವುದರಿಂದ ರಕ್ತ ಸಂಚಾರ ಉತ್ತಮವಾಗುತ್ತದೆ ಮತ್ತು ಚರ್ಮ ಮೃದುವಾಗುತ್ತದೆ. ರಾತ್ರಿ ಸಮಯದಲ್ಲಿ ಎಣ್ಣೆ ಹಚ್ಚಿಕೊಂಡು ಮಲಗಿದರೆ ಬೆಳಿಗ್ಗೆ ಚರ್ಮ ಹೆಚ್ಚು ನಯವಾಗಿರುವುದನ್ನು ನೀವು ಗಮನಿಸಬಹುದು. ಆದರೆ ಎಣ್ಣೆ ಎಲ್ಲರಿಗೂ ಸೂಕ್ತವೆಂದೇನಿಲ್ಲ. ಎಣ್ಣೆ ಹೆಚ್ಚು ಗಟ್ಟಿಯಾಗಿರುವುದರಿಂದ ಕೆಲವರಿಗೆ ಮುಖದಲ್ಲಿ ಹಚ್ಚಿದಾಗ ಅಂಡು ಅನ್ನಿಸಬಹುದು. ಎಣ್ಣೆ ಹೆಚ್ಚು ಬಳಸಿದರೆ ಧೂಳು, ಮಂಗನ್ನು ಆಕರ್ಷಿಸುವ ಸಾಧ್ಯತೆಯೂ ಇರುತ್ತದೆ. ವಿಶೇಷವಾಗಿ ತೈಲಯುಕ್ತ ಚರ್ಮ ಅಥವಾ ಮೊಡವೆ ಸಮಸ್ಯೆ ಇರುವವರು ಮುಖಕ್ಕೆ ಭಾರವಾದ ಎಣ್ಣೆಗಳನ್ನು ಬಳಸುವುದು ಒಳ್ಳೆಯದು ಅಲ್ಲ. ಇನ್ನು ಲೋಷನ್ ಬಗ್ಗೆ ಮಾತನಾಡುವುದಾದರೆ, ಲೋಷನ್ ಮತ್ತು ಮಾಯಿಶ್ಚರೈಸರ್ಗಳು ಚರ್ಮಕ್ಕೆ ತೇವಾಂಶ ನೀಡಲು ವಿಶೇಷವಾಗಿ ತಯಾರಿಸಲ್ಪಟ್ಟ ಉತ್ಪನ್ನಗಳು. ಲೋಷನ್ಗಳಲ್ಲಿ ನೀರಿನ ಅಂಶ ಹೆಚ್ಚು ಇರುತ್ತದೆ ಮತ್ತು ಸ್ವಲ್ಪ ಪ್ರಮಾಣದ ಎಣ್ಣೆಯ ಅಂಶವೂ ಸೇರಿರುತ್ತದೆ. ಇದರಿಂದ ಲೋಷನ್ಗಳು ಚರ್ಮಕ್ಕೆ ಬೇಗ ಹೀರಿಕೊಳ್ಳುತ್ತವೆ ಮತ್ತು ಅಂಟು ಅನ್ನಿಸದು. ದಿನನಿತ್ಯ ಬಳಸಲು ಲೋಷನ್ಗಳು ತುಂಬಾ ಅನುಕೂಲಕರ. ಕಚೇರಿಗೆ ಹೋಗುವವರು, ಹೊರಗೆ ಹೆಚ್ಚು ಓಡಾಡುವವರು ಅಥವಾ ಮುಖಕ್ಕೆ ಹಗುರವಾದ ಆರೈಕೆ ಬೇಕೆನ್ನುವವರು ಲೋಷನ್ ಬಳಸಬಹುದು. ಚಳಿಗಾಲದಲ್ಲಿ ಉತ್ತಮ ಗುಣಮಟ್ಟದ ಮಾಯಿಶ್ಚರೈಸಿಂಗ್ ಲೋಷನ್ ಬಳಸಿದರೆ ಚರ್ಮ ಒಣಗದಂತೆ ಕಾಪಾಡಬಹುದು. ವಿಶೇಷವಾಗಿ ಸ್ನಾನದ ನಂತರ ಚರ್ಮ ಸ್ವಲ್ಪ ತೇವವಾಗಿರುವಾಗಲೇ ಲೋಷನ್ ಹಚ್ಚಿದರೆ ಅದರ ಪರಿಣಾಮ ಹೆಚ್ಚು ಕಾಲ ಇರುತ್ತದೆ. ಮಾರುಕಟ್ಟೆಯಲ್ಲಿ ವಿಭಿನ್ನ ರೀತಿಯ ಲೋಷನ್ಗಳು ಲಭ್ಯವಿವೆ. ಸಾಮಾನ್ಯ ಚರ್ಮಕ್ಕೆ, ಒಣಗಿದ ಚರ್ಮಕ್ಕೆ, ತುಂಬಾ ಸಂವೇದನಾಶೀಲ ಚರ್ಮಕ್ಕೆ ನಿಮ್ಮ ಚರ್ಮದ ಸ್ವಭಾವಕ್ಕೆ ತಕ್ಕಂತೆ ಲೋಷನ್ ಆಯ್ಕೆ ಮಾಡುವುದು ಬಹಳ ಮುಖ್ಯ. ಹಾಗಾದ್ರೆ ಎಣ್ಣೆ ಉತ್ತಮವೇ ಅಥವಾ ಲೋಷನ್ ಉತ್ತಮವೇ? ಇದಕ್ಕೆ ಸರಳ ಉತ್ತರ ಇಲ್ಲ. ಇದು ಸಂಪೂರ್ಣವಾಗಿ ನಿಮ್ಮ ಚರ್ಮದ ಸ್ಥಿತಿಯ ಮೇಲೆ ಅವಲಂಬಿಸಿದೆ. ತುಂಬಾ ಒಣಗಿದ ಚರ್ಮ ಇದ್ದರೆ ಎಣ್ಣೆ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಸ್ವಲ್ಪ ಮಾತ್ರ ಒಣಗುವ ಚರ್ಮ ಇದ್ದರೆ ಅಥವಾ ದಿನನಿತ್ಯದ ಆರೈಕೆಗೆ ಲೋಷನ್ ಸಾಕಾಗಬಹುದು. ಕೆಲವರು ಎರಡನ್ನೂ ಸಮನ್ವಯವಾಗಿ ಬಳಸಬಹುದು. ಉದಾಹರಣೆಗೆ, ರಾತ್ರಿ ಸಮಯದಲ್ಲಿ ದೇಹಕ್ಕೆ ಎಣ್ಣೆ ಹಚ್ಚಿ ಮಲಗುವುದು ಮತ್ತು ಬೆಳಿಗ್ಗೆ ಅಥವಾ ಹೊರಗೆ ಹೋಗುವ ಮುನ್ನ ಲೋಷನ್ ಬಳಸುವುದು ಉತ್ತಮ ಆಯ್ಕೆ. ಮುಖದ ವಿಷಯದಲ್ಲಿ ಇನ್ನೂ ಹೆಚ್ಚು ಎಚ್ಚರಿಕೆ ಅಗತ್ಯ. ಮುಖದ ಚರ್ಮ ತುಂಬಾ ಸೂಕ್ಷ್ಮವಾಗಿರುವುದರಿಂದ ತುಂಬಾ ಗಟ್ಟಿಯಾದ ಎಣ್ಣೆಗಳನ್ನು ಮುಖಕ್ಕೆ ಬಳಸುವುದರಿಂದ ರಂಧ್ರಗಳು ಮುಚ್ಚಿಕೊಳ್ಳುವ ಸಾಧ್ಯತೆಯಿದೆ. ಇದರಿಂದ ಮೊಡವೆಗಳು ಅಥವಾ ಕಪ್ಪುಗುಳ್ಳೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಮುಖಕ್ಕೆ ಹಗುರವಾದ ಫೇಸ್ ಮಾಯಿಶ್ಚರೈಸರ್ ಅಥವಾ ಜೆಲ್ ಆಧಾರಿತ ಲೋಷನ್ ಬಳಸುವುದು ಉತ್ತಮ. ದೇಹಕ್ಕೆ ಮಾತ್ರ ಸ್ವಲ್ಪ ಗಟ್ಟಿಯಾದ ಎಣ್ಣೆ ಅಥವಾ ಕ್ರೀಮ್ ಬಳಸಬಹುದು. ಚಳಿಗಾಲದಲ್ಲಿ ಚರ್ಮದ ಆರೈಕೆ ಕೇವಲ ಎಣ್ಣೆ ಅಥವಾ ಲೋಷನ್ ಬಳಕೆಗೆ ಸೀಮಿತವಾಗಿರಬಾರದು. ಸಾಕಷ್ಟು ನೀರು ಕುಡಿಯುವುದು ಕೂಡ ಅಷ್ಟೇ ಮುಖ್ಯ. ಚಳಿಗಾಲದಲ್ಲಿ ಬಾಯಾರಿಕೆ ಕಡಿಮೆ ಅನಿಸಿದರೂ ದೇಹಕ್ಕೆ ನೀರಿನ ಅಗತ್ಯ ಕಡಿಮೆಯಾಗುವುದಿಲ್ಲ. ಹಣ್ಣುಗಳು, ತರಕಾರಿಗಳು ಹಾಗೂ ವಿಟಮಿನ್ಗಳು ಇಳ್ಳ ಆಹಾರ ಸೇವಿಸುವುದರಿಂದ ಚರ್ಮ ಒಳಗಿನಿಂದ ಆರೋಗ್ಯವಾಗಿರುತ್ತದೆ. ಬಿಸಿ ನೀರಿನಲ್ಲಿ ಹೆಚ್ಚು ಸಮಯ ಸ್ನಾನ ಮಾಡುವುದು ತಪ್ಪಿಸಿ ತಣ್ಣಗೆ ಅಥವಾ ಸಾಧಾರಣ ಉಷ್ಣತೆಯ ನೀರನ್ನು ಬಳಸುವುದು ಉತ್ತಮ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಚಳಿಗಾಲದಲ್ಲಿ ಚರ್ಮವನ್ನು ಕಾಪಾಡಿಕೊಳ್ಳಲು ಎಣ್ಣೆ ಮತ್ತು ಲೋಷನ್ ಎರಡೂ ಸಹ ತಮ್ಮ ತಮ್ಮ ಸ್ಥಾನದಲ್ಲಿ ಮುಖ್ಯ. ನಿಮ್ಮ ಚರ್ಮದ ಸ್ವಭಾವವನ್ನು ತಿಳಿದು ಅದರ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಉತ್ಪನ್ನವನ್ನು ಆಯ್ಕೆ ಮಾಡಿದರೆ ಒಣಗಿದ ಚರ್ಮದ ಸಮಸ್ಯೆಯನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಚರ್ಮಕ್ಕೆ ಸರಿಯಾದ ಆರೈಕೆ ನೀಡಿದರೆ ಈ ಚಳಿಗಾಲದಲ್ಲೂ ನಿಮ್ಮ ಚರ್ಮ ಆರೋಗ್ಯಕರವಾಗಿ, ಮೃದುವಾಗಿ ಮತ್ತು ಹೊಳಪಿನಿಂದ ಕಾಣಿಸಿಕೊಳ್ಳುತ್ತದೆ. ಕೊನೆಗೆ ಒಂದು ಸಣ್ಣ ಮನವಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿ ಮತ್ತು ಉಪಯೋಗಾರಿ ವಿಡಿಯೋಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.